ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನನಗೆ ಮಾತನಾಡಿ ಅಂತ ಹೇಳಿ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಅಂತಂದರೆ, ಸಂಕಟದಲ್ಲೂ ಕೂಡ ಪ್ರಯೋಜನ ಇದೆ, ಸಂಕಟ ಬಂದಾಗಲೂ ಕೂಡ ಲಾಭವಿದೆ ಅನ್ನೋದನ್ನು ಕುರಿತಾಗಿ 10 ನಿಮಿಷದ ಒಳಗೆ ಮಾತನಾಡಿ ಅಂತ ಹೇಳಿ ನನಗೆ ಈ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಭಾಳ ಸ್ಥೂಲವಾಗಿ ಭಾಳ ಸಂಕ್ಷಿಪ್ತವಾಗಿ ಹೇಳೋಕೆ ಹೊರಟ್ರೆ ಇದನ್ನು ಕಥಾನಕದ ರೂಪದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂತಂದರೆ ಏನು, ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಸುಖ ದುಃಖ ಲಾಭ ನಷ್ಟ ಅನ್ನೋದನ್ನು ನಾವು ಚಿಕ್ಕದರಿಂದಲೂ ಕೇಳಿಕೊಂಡು ಬೆಳೆದಿದ್ದೇವೆ. ಒಂದು ಗಾದೆ ಮಾತು ಪ್ರಚಲಿತದಲ್ಲಿದ್ದ ಸಮಾಜದಲ್ಲಿ, ಅದೇನಪ್ಪ ಅಂತಂದರೆ, ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಬಂದಾಗ ನಾವು ದೇವರಿಗೆ ಕೈ ಮುಗಿತೇವೆ, ಎಲ್ಲಿಲ್ಲದ ಭಕ್ತಿಯನ್ನು ತೋರಿಸ್ತೇವೆ ಅಂತಂದರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಲಾಭ ನಷ್ಟ ಸುಖ ದುಃಖ ಸೋಲು ಗೆಲುವು ಇವೆಲ್ಲವೂ ಕೂಡ ಒಂದು ಜೀವನ ಚಕ್ರದಲ್ಲಿ ಬರ್ತಾ ಹೋಗುತ್ತೆ. ಈ ಒಂದು ಸುಖ ದುಃಖಗಳನ್ನೋದು ಕೇವಲ ಬಡವನಿಗೆ ಮಾತ್ರ, ಇಲ್ಲ ಶ್ರೀಮಂತ ಯಾವಾಗಲೂ ಸುಖವಾಗಿಯೇ ಇರ್ತಾನೆ, ಬಡವ ಮಾತ್ರ ದುಃಖದಲ್ಲಿ ಇರ್ತಾನೆ ಅನ್ನೋದಂತೆ ಇಲ್ಲ. ಇದು ಯಾವ ಸಮಾಜದ ಯಾವ ಅಂತಸ್ತನ್ನು ನೋಡು, ವ್ಯಕ್ತಿಯ ಅಂತಸ್ತನ್ನು ನೋಡಿ ಕೂಡ ಬರುವಂಥದ್ದಲ್ಲ. ಒಂದು ಜೀವನದಲ್ಲಿ ಕಸ ಗುಡಿಸೋನಿಂದ ಹಿಡಿದು ರಾಷ್ಟ್ರಪತಿ ಹುದ್ದೆಯಲ್ಲಿರುವವರೆಗೂ ಕೂಡ ಸುಖ ದುಃಖಗಳು ಲಾಭ ನಷ್ಟಗಳು ಅನ್ನೋದು ಪ್ರತಿಯೊಂದು ದಿನಚರಿಯಲ್ಲಿ ಇದು ಬರ್ತಾ ಹೋಗುತ್ತೆ. ನಾವಿಲ್ಲಿ ಗಮನಿಸಬೇಕಾದದ್ದು ಏನಂತಂದರೆ, ಪುಟ್ಟ ಕಥಾನಕವನ್ನು ಹೇಳೋಕೆ ಹೊರಟಿರೋದು ಏನಂತಂದರೆ, ನಮಗೆ ದುಃಖ ಬಂದಾಗಲೂ ಕೂಡ ಅದನ್ನು ಲಾಭವಾಗಿ ಪರಿವರ್ತಿಸಿಕೊಳ್ಳುವ ಮಾರ್ಗವನ್ನು ನಾವು ಕೆದಕ್ತಾ ಹೋದಾಗ, ಮೊಘಲ್ ಚಕ್ರವರ್ತಿಯಾದಂತಹ ಅಕ್ಬರನ ಆಸ್ಥಾನದಲ್ಲಿ ನಡೆದಂಥ ಪುಟ್ಟ ಘಟನೆ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅದನ್ನು ಚಿಕ್ಕದಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನಿಮ್ಮ ಮುಂದೆ. ರಾಜನಾದಂಥ ಅಕ್ಬರ್ ಆಸ್ಥಾನದಲ್ಲಿ ನವರತ್ನಗಳು ಅಂತ ಕರೆಸ್ಕೊಂಡಂಥ ಬೀರ್ಬಲ್, ಸಾಕಷ್ಟು ಜನ ವಿದ್ವಾಂಸರಿದ್ದರು ಮತ್ತು ಸಾಕಷ್ಟು ಜನ ಕವಿಗಳಿದ್ದರು. ಹೀಗೆ ರಹೀಮ್ ಖಾನ್ ಅಂತ ಕೂಡ ಒಬ್ಬ ಅತ್ಯಂತ ಶ್ರೇಷ್ಠ ಕವಿ ಇದ್ದ. ಆತ ರಾಜನಿಗೆ ಆಪ್ತ ಸಲಹೆಗಾರನಾಗಿದ್ದ. ಒಂದು ದಿನ ಏನಾಗುತ್ತೆ, ಸಾಕಷ್ಟು ಜನ ಅಕ್ಬರನ ಹತ್ರ ಬಂದು ರಹೀಮ್ ಖಾನನ ವಿರುದ್ಧ ಸಾಕಷ್ಟು ಚಾಡಿಗಳನ್ನು ಹೇಳ್ತಾರೆ, ಸಾಕಷ್ಟು ದೂರುಗಳನ್ನು ಹೇಳ್ತಾರೆ. ಈ ರಾಜನಾದಂಥ ಅಕ್ಬರ್ ಅದನ್ನು ಸಾರ ವಿವೇಚನೆ ಮಾಡೋದಿಲ್ಲ. ಅವರು ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಇದೆ, ಎಷ್ಟು ಮಟ್ಟಿಗೆ ಏನಿದೆ, ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡೋದಿಲ್ಲ. ಅವರ ಮಾತನ್ನು ಕೇಳಿಕೊಂಡು ಈತ ಸಾಕಷ್ಟು ವಿದ್ವಾಂಸನಾದಂತಹ ರಹೀಮ್ ಖಾನನ ವಿರುದ್ಧ ತೀರ್ಪು ಕೊಟ್ಬಿಡ್ತಾನೆ. ಅಂತಂದರೆ ಅವನಿಗೆ ಅವಮಾನ ಮಾಡಿಬಿಡ್ತಾನೆ. ನೀನು ನನ್ನ ಆಸ್ಥಾನದಲ್ಲಿ ಇರಬೇಡ, ಗಡೀಪಾರು ಮಾಡ್ತೇನೆ ಅಂತ ಹೇಳಿ ಸಾಕಷ್ಟು ಅವನಿಗೆ ಅವಮಾನ ಮಾಡಿ ಗಡೀಪಾರು ಮಾಡಿಬಿಡ್ತಾನೆ. ಅಂತಂದರೆ ಅವನಿಗೆ ಸಾಕಷ್ಟು ಅವನು ವಿದ್ವಾಂಸನಾಗಿದ್ದ, ಅವನು ಕವಿಯಾಗಿದ್ದ. ಅವನ ಇಡೀ ದೆಹಲಿ ಸುತ್ತ ಅವನ ಮಿತ್ರರೆಲ್ಲ ಅವನ ಜೋತು ಬಿದ್ದಿತ್ತು. ಯಾವಾಗ ಅವನಿಗೆ ಅವಮಾನ ಆಯಿತು, ಮಿತ್ರರೆಲ್ಲ ದೂರ ಆಗಿಬಿಡ್ತಾರೆ. ಹೀಗೆ ಒಬ್ಬಂಟಿಯಾಗಿ ತಾನು ಯೋಚನೆ ಮಾಡ್ತಾ ಕೂತ್ಕೋತಾನೆ. ಹೀಗೆ ಆವಾಗ ಅವನಿಗೆ ಒಂದು ಸತ್ಯ ಉಳಿಯುತ್ತೆ. ರಾಜನಾದಂಥ ರಾಜ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಒಂದು ರೀತಿಯ ಇದು ನನಗೆ ಅಗ್ನಿ ಪರೀಕ್ಷೆ ನನ್ನ ಜೀವನದಲ್ಲಿ. ಹೌದಲ್ವಾ, ಯಾರು ಸ್ನೇಹಿತರು ನನಗೆ ಕಷ್ಟದಲ್ಲಿ ಯಾರೂ ಸ್ನೇಹಿತರ ಆಗ್ತಾ ಇಲ್ಲ, ಕೇವಲ ನನ್ನ ಸುಖದಲ್ಲಿ ಮಾತ್ರ ಭಾಗಿಯಾಗೋರು ನನ್ನ ಕಷ್ಟದಲ್ಲಿ ಯಾಕೆ ಆಗಲ್ಲ? ಹಾಗಾದರೆ ಯಾರ ಕಷ್ಟದಲ್ಲಿ, ನನ್ನ ಕಷ್ಟದಲ್ಲಿ ಅವರು ಹೆಗಲು ಕೊಟ್ಟು ನಿಲ್ತಾರೆ, ಅವರೇ ನಿಜವಾದ ಸ್ನೇಹಿತರು ಅಂತ ಹೇಳಿ ಅವನಿಗೊಂದು ರೀತಿ ಜ್ಞಾನೋದಯ ಆಗುತ್ತೆ. ಈಗ ಅವನಿಗೆ ಅವಾಗ ಇದನ್ನು ಜ್ಞಾನೋದಯ ಆಗುತ್ತೆ. ಇತ್ತ ರಾಜನಾದಂಥ ಅಕ್ಬರ್ಗೂ ಕೂಡ ಅವನಿಗೂ ಜ್ಞಾನೋದಯ ಆಗುತ್ತೆ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನನ್ನ ಆಪ್ತ ಮಿತ್ರನಾಗಿದ್ದ, ಆಪ್ತ ಸಲಹೆಗಾರನಾಗಿದ್ದ, ಕವಿಯಾಗಿದ್ದ, ನನ್ನ ಸಾಕಷ್ಟು ಕೀರ್ತಿಯನ್ನು ತಂದುಕೊಟ್ಟಂಥ ರಹೀಮ್ ಖಾನನ್ನು ನಾನು ಈ ರೀತಿ ಇವನಿಗೆ ಹಿಂಸೆ ಕೊಡಬಾರ್ದಾಗಿತ್ತು, ಈ ರೀತಿ ಅವಮಾನಿಸಬಾರ್ದಾಗಿತ್ತು ಅಂತೇಳಿ ಅವನಿಗೂ ಕೂಡ ಒಂದು ರೀತಿಯ ಆತ್ಮಾವಲೋಕನ ಮಾಡಿಕೊಳ್ತಾನೆ. ಮತ್ತು ಅವನನ್ನು ಪುನಃ ತನ್ನ ಆಸ್ಥಾನಕ್ಕೆ ಕರೆಸ್ತಾನೆ. ಪುನಃ ಅವನಿಗೆ ರಾಜಾತಿಥ್ಯ ನೀಡಿ ಅವನನ್ನು ಅತ್ಯಂತ ಗೌರವವಾಗಿ ಅವನಿಗೆ ಸಾಕಷ್ಟು ಬಹುಮಾನಗಳನ್ನ ಕೊಟ್ಟು ಪುನಃ ತನ್ನ ಆಸ್ಥಾನಕ್ಕೆ ಆಹ್ವಾನಿಸ್ತಾನೆ. ಅವನು ಕ್ಷಮಾಪಣೆ ಕೇಳ್ತಾನೆ ರಾಜನಾಗಿ ಇದ್ಕೊಂಡು.
ಒಬ್ಬ ಗೆಳೆಯ ವಿದ್ವಾಂಸ ಗೆಳೆಯಗೆ ಕ್ಷಮೆ ಯಾಚಿಸ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ ನೀನು ನಾನು ಮಾಡಿದ್ದು ಒಂದು ರೀತಿಯ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳಂಗಾಯಿತು, ನನಗೆ ಒಂದು ರೀತಿ ಜ್ಞಾನೋದಯ ಆಯಿತು ಅಂತ ಹೇಳಿ ವಿವರಿಸ್ತಾನೆ. ನಾವಿಲ್ಲಿ ಈ ಕಥೆಯಲ್ಲಿ ನಮಗೇನು ಅಂತಂದರೆ, ಭಗವಂತ ಯಾರು ಸತ್ಯವಾಗಿ ನಡೆದುಕೊಂಡು ಹೋಗ್ತಾ ಇರ್ತಾರೆ ಅವರ ಜೀವನದಲ್ಲೇ ಜಾಸ್ತಿ ಕಷ್ಟಗಳನ್ನ ಕೊಡ್ತಾ ಹೋಗ್ತಾನೆ. ಯಾರು ಸಮಾಜದಲ್ಲಿ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಸಾಕಷ್ಟು ಅಧರ್ಮಿಯಾಗಿ ನಡ್ಕೋತಿರ್ತಾರೆ, ಅವರನ್ನೇ ಮಾತ್ರ ದೇವರು ಸುಖವಾಗಿಟ್ಟಿರ್ತಾನೆ ಅನ್ನೋದನ್ನು ನಾವು ನೋಡ್ಬೋದು. ಯಾವಾಗ ನಾವು ಒಂದು ರೀತಿಯ ಸತ್ಯ ಮಾರ್ಗದಲ್ಲಿ ನಡಿಬೇಕು ಅಂತ ಹೋದಾಗ ಸಾಕಷ್ಟು ಒಂದು ರೀತಿಯ ಅಡುಕು ತೊಡಕುಗಳು ಎದುರಾಗ್ತಾ ಹೋಗುತ್ತೆ, ಸಂಕಷ್ಟಗಳು ಎದುರಾಗ್ತಾ ಹೋಗುತ್ತೆ. ಇದು ಒಂದು ರೀತಿಯ ನಮಗೆ ನಾವೇ ಒಂದು ಮನುಷ್ಯನ ಒಂದು ಧೈರ್ಯ ಹೆಚ್ಚಿಸುವಂತಹ ಒಂದು ಘಟನೆಗಳಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಮರಿಕೊಡೋದು. ಅಂತೂ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಸುಮ್ಮನಾಗೋದಂಥದ್ದಲ್ಲ. ಮಹಾಭಾರತದಲ್ಲಿ ಒಂದು ಪುಟ್ಟ ಈಗ ಒಂದು ಮಾತು ಬರ್ತದೆ. ದ್ರೌಪದಿ ಆದಂಥವಳು ಕೃಷ್ಣನಿಗೆ ಅವಳು ಕೇಳ್ತಾಳೆ ಸದಾ, ಕೃಷ್ಣ ಭಗವಂತನಾದಂಥ ಕೃಷ್ಣ ನನಗೆ ಯಾವಾಗಲೂ ಕಷ್ಟಗಳನ್ನೇ ಕೊಡ್ತಾಯಿರು, ಸುಖ ಮಾತ್ರ ಕೊಡಲೇಬೇಡ ನೀನು ಅಂತ ಕೇಳ್ತಾಳೆ ಕೃಷ್ಣನ. ಕೃಷ್ಣ ಏನಕ್ಕೆ ಅಂತ ಅಂದಾಗ, ಇಲ್ಲ ನೀನು ಕಷ್ಟಗಳೇ ನನಗೆ ಕೊಡ್ತಾ ಹೋದಾಗ ಪ್ರತಿಯೊಂದು ಕಷ್ಟಗಳನ್ನು ನಾನು ಈಜಿ ಒಂದು ರೀತಿಯ ಕಷ್ಟಗಳನ್ನು ಕರಗಿಸ್ತಾ ಒಂದು ರೀತಿ ದೃಢ ಗಟ್ಟಿತನ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಹೋಗ್ತಾಳೆ. ಇದು ಕೂಡ ಹಾಗೇನೆ ಅಂತ ಹೇಳ್ತಾ ಈ ಒಂದು ಪುಟ್ಟ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡೋಕ್ಕೆ ಮೊದಲು ನಿಮಗೆ ನನ್ನ ಕಾರ್ಯಕ್ರಮ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಒತ್ತೋದು ಕೂಡ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಯಾವ ವಿಚಾರದ ಬಗ್ಗೆ ಕುರಿತು ಮಾತನಾಡ್ಬೋದು ಅಂತ ಹೇಳಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.